ಅದು ಕೃಷ್ಣಾ ನದಿ ಪಾತ್ರದ ಗ್ರಾಮ. ಆ ಗ್ರಾಮದ ಸುತ್ತಮುತ್ತ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಅಕ್ರಮ ದಂಧೆಗೆ ಬ್ರೇಕ್ ಹಾಕೋಕೆ ಮುಂದಾದ ಗ್ರಾಮ ಲೆಕ್ಕಾಧಿಕಾರಿಗೆ ಧಮಕಿ ಹಾಕಿ ಹಲ್ಲೆ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕೃಷ್ಣಾ ನದಿಯಲ್ಲಿ ಅಕ್ರಮ ದಂಧೆಕೋರರ ಅಟ್ಟಹಾಸ. ಮರಳು ದಂಧೆಗೆ ಬ್ರೇಕ್, ಅಧಿಕಾರಿ ಕುಟುಂಬಕ್ಕೆ ಧಮಕಿ. ಬಾಗಲಕೋಟೆಯಲ್ಲಿ ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ರಾತ್ರೋರಾತ್ರಿ ಕೃಷ್ಣಾ ನದಿಯ ಒಡಲನ್ನೇ ಅಗೆದು ಬಗೆಯುತ್ತಿದ್ದಾರೆ. ಲೋಡುಗಟ್ಟಲೆ ಮರಳು ಸಾಗಿಸುತ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಿದ ಅಧಿಕಾರಿ ಕುಟುಂಬಸ್ಥರಿಗೆ ಕಿಡಿಗೇಡಿಗಳು ಬೆದರಿಕೆ ಹಾಕಿರೋ ಆರೋಪ ಕೇಳಿಬಂದಿದೆ. ಬೇಸಿಗೆ ಸಮಯದಲ್ಲಿ ಕೃಷ್ಣನ ಒಡಲು ಬರಿದಾಗುತ್ತೆ. ನೀರಲ್ಲೇ ಹಾವಿಯಾಗಿ ಮರಳು ಇರುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಮರಳು ದಂಧೆಕೋರರು ಲೂಟಿಗೆ ಇಳಿದಿದ್ರು. ಜಮಖಂಡಿ ತಾಲೂಕಿನ ಸನಾಳ ಗ್ರಾಮದ ಸುತ್ತಮುತ್ತ ಅಕ್ರಮ ಮರಳು ದಂಧೆ ನಡೆಸೋದನ್ನು ತಡೆಯಲು ಗ್ರಾಮ ಲೆಕ್ಕಾಧಿಕಾರಿ ಗಂಗಯ್ಯ ಹಿರೇಮಠ್ ಮುಂದಾಗಿದ್ರು. ಆಗ್ಲೇ ನೋಡಿ ಭ್ರಷ್ಟ ಎದೆ ನಡುಗಿತ್ತು. ಆದ್ರೆ ದಂಧೆಗೆ ಬ್ರೇಕ್ ಹಾಕಿದ್ದಕ್ಕೆ ರೊಚ್ಚಿಗೆದ್ದವರು ಅಧಿಕಾರಿ ಮನೆಗೆ ಕುಡ್ಕೊಂಡು ಹೋಗಿ ಧಮಕಿ ಹಾಕಿದ್ದಾರೆ. ಅಂದಿವೆ ಬರುವಾಗಲೂ ಸಹ ಅಲ್ಲಿ ಪೊಲೀಸ್ ಪೇದೆ ಇರ್ತಾರೆ, ಅದರ ಜೊತೆಗೆ ಅವರು ಇರ್ತಾರೆ. ಅವ್ರಿಗೆ ಅವಾಗ್ಲೂ ಸಹ ದಾರಿಲಿ ಅಡ್ಡಗಟ್ಟಿ ಗಾಡಿ ವಾಪಸ್ ಒಯ್ಯಿರಿ ಅಂತ ಹೇಳಿನೂ ದಬ್ಬಾಳಿಕೆ ಮಾಡಿರ್ತಾರೆ ಆ ಗ್ರಾಮಸ್ಥರು. ನಂತರದಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು. ಗ್ರಾಮ ಲೆಕ್ಕಾಧಿಕಾರಿ ಗಂಗಯ್ಯ ಪೊಲೀಸರ ಜೊತೆಗೆ ಹೋಗಿ ದಾಳಿ ಮಾಡಿದ್ರು. ಆಗ ವಾಹನಗಳನ್ನು ಸೀಸ್ ಮಾಡಿದ್ರು. ಅಂದು ರಾತ್ರಿಯೇ ಗಂಗಯ್ಯ ಹಿರೇಮಠರ ಮನೆಗೆ ಹೋಗಿ ಬೆದರಿಕೆ ಹಾಕಿರೋ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಠಾಣೆಯಲ್ಲಿ 3 ವಿರುದ್ಧ ದೂರು ದಾಖಲಾಗಿದೆ. ಈಗಾಗಲೇ ನಮ್ಮ ತಹಶೀಲ್ದಾರರೇ ಖುದ್ದು ಹೋಗಿ ಪೊಲೀಸ್ ಸ್ಟೇಷನ್ಗೆ FIR ಅನ್ನ ದರ್ಜ್ ಮಾಡಿದ್ದೀವಿ. ಒಂದು 4 ಜನ ಅಪರಾಧಿಗಳಿದ್ದಾರೆ. ಅವರು FIR ಕಾಪಿ ಇದೆ. ಅವರ ಹೆಸರನ್ನ ಹಿಡ್ಕೊಂಡು ಅವರಿಗೆ ನಾವು ಪ್ರತಿಯನ್ನು ನೀವು ಕಳಿಸ್ತೀವಿ. FIR ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನ ಕಸ್ಟಡಿಗೆ ತಗೊಳ್ಳುವಂತಹ ಪ್ರಕ್ರಿಯೆಯು ಆಗ್ತಾ ಇದೆ. ಒಟ್ನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಕೋರರ ಹಾವಳಿ ಹೆಚ್ಚಾಗಿದ್ದು, ಅಧಿಕಾರಿಗಳು ಅಕ್ರಮ ಮರಳು ದಂಧೆ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ.